ಎಲ್ಲರಿಗೂ ನಮಸ್ಕಾರ. ಸರಸ್ವತಿ ಸರಳ ಅಡುಗೆಗೆ ಸ್ವಾಗತ. ಬರ್ರಿ, ಮಸಾಲೆ ದೋಸೆ ಅಂದರೆ ಯಾರಿಗಿಷ್ಟ ಇಲ್ಲ ಹೇಳ್ರಿ, ಎಲ್ಲರಿಗೂ ಇಷ್ಟ ಅದ. ಮತ್ತು ನಾವು ಹೋಟೆಲ್ಗೆ ಏನಾರು ಹೋದೆ ಅಂದ್ರೆ ಮೊದಲು ತೊಗೊಳೋದು ಎಲ್ಲರೂ ಏನದ ಮಸಾಲೆ ದೋಸೆ ತೊಗೋತಾರೆ. ಅಂಥದ್ದು ಅದಕ್ಕಿಂತ ಹೆಚ್ಚು ಕುರುಕುರು ಆಗಿ ಮತ್ತು ಅಷ್ಟೇ ರುಚಿಯಾದಂಥ ಒಂದು ಮಸಾಲೆ ದೋಸೆನ ಅಗದಿ ಮನೆಯೊಳಗೆ ಈಜಿಯಾಗಿ ಹೆಂಗೆ ಮಾಡ್ಕೊಳ್ಳೋದು ಎಂಬುದನ್ನು ಈ ವಿಡಿಯೋದೊಳಗೆ ತೋರಿಸ್ಲಿಕ್ಕೆ ನಾನು. ಭಾಳ ಟೇಸ್ಟ್ ಆಗ್ತಾವೆ, ಬಾಯಾಗಂತೂ ಭಾಳ ಕಮ್ಮಿರ್ತಾವೆ. ಮತ್ತು ನಿಮ್ಗೆ ಹೋಟೆಲ್ಗಿಂತ ಏನದ ಅಗದಿ ಕುರುಕುರು ಆಗಿ ಬರ್ತಾವೆ. ಇವ್ರು ಹೆಂಗೆ ಮಾಡಿದೆ, ಏನೇನು ಸಾಮಾನು ಬೇಕು ಎಂಬುದನ್ನು ಈ ವಿಡಿಯೋದೊಳಗೆ ನೋಡ್ಕೊಂಬರೋಣ. ಇಲ್ಲಿ ನೋಡ್ರಿ, ದೋಸೆ ಅಕ್ಕಿಗೆ ನೆನೆ ಹಾಕ್ಲಿಕ್ಕೆ ನಾ ಇಲ್ಲೊಂದು ಪಾತ್ರೆಲಿ ತೊಗೊಂಡಿನಿ. ಈಗೇನಿದೆ ಇದಕ್ಕೆ ಅಕ್ಕಿ ಹಾಕೋಣ. 1 2 3 ಇದೇನದ 3 ವಾಟಗ ನಾನು ರೇಷನ್ ಅಕ್ಕಿ ತೊಗೊಂಡಿನಿ. ಯಾವ ವಾಟಗದ್ಲೆ ಅಕ್ಕಿ ತೊಗೊಂಡಿದ್ದೆ ಅದ ವಾಟಗದ್ಲೆ ಅರ್ಧ ವಾಟಗ ನಾನಿಲ್ಲೇ ಉದ್ದಿನ ಕಾಳು ತೊಗೊಳ್ತೀನಿ. ಉದ್ದಿನ ಬ್ಯಾಳಿನೂ ಬೇಕಾದ್ರೆ ಹಾಕೋಬಹುದು ನೀವು. ಈ ಉದ್ದಿನ ಕಾಳಿನ ಇದಕ್ಕೆ ಹಾಕೋಣ. ಒಂದು ಸಣ್ಣ ಚಮಚದಲ್ಲೇ ಮೆಂತೆ ಕಾಳು ತೊಗೊಂಡಿನಿ. ಇದು ನೋಡ್ರಿ, 1/4 ವಾಟಗ ಏನದ ಕಡ್ಲಿ ಬ್ಯಾಳಿ ತೊಗೊಂಡಿನಿ. 3 ವಾಟಗ ಅಕ್ಕಿಗೆ ಅರ್ಧ ವಾಟಗ ಉದ್ದಿನ ಬ್ಯಾಳಿ, 1/4 ವಾಟಗ ಕಡ್ಲಿ ಬ್ಯಾಳಿ ಮತ್ತು ಒಂದು ಸಣ್ಣ ಚಮಚ ಏನದ ಮೆಂತೆ ಹಾಕ್ಲಿಕತ್ತೀನಿ. ಇವನ್ನ ತೊಳ್ಕೊಂಬರ್ಲಿಕತ್ತೆ ನಾನು ನೀರು ಹಾಕಿ. ಇದು ನೋಡ್ರಿ, ಅಕ್ಕಿ, ಉದ್ದಿನ ಬ್ಯಾಳಿ, ಕಡ್ಲಿ ಬ್ಯಾಳಿ ಎಲ್ಲ ತೊಳ್ಕೊಂಬಂದಿನಿ. ಈಗ ಇದಕ್ಕೆ ಏನು ಹಾಕೋಣ ಅಂದ್ರೆ ತೋರಿಸ್ತೀನಂತ. ಇದು ನೋಡ್ರಿ, 1 ಮುಷ್ಟಿ ನಾನು ಇಲ್ಲೇನದ ಅಲಸಂದಿ ಕಾಳು ಹಾಕ್ಲಿಕತ್ತೀನಿ. 1 ಮುಷ್ಟಿ ತೊಗೊಂಡ್ರೆ ಸಾಕಾಗ್ತದೆ. ನಾ ತೊಗೊಂಡ ಅಳತಿಗೆ ಇಷ್ಟು ಕರೆಕ್ಟ್ ಆಗ್ತದೆ. ಇದನ್ನೇನದ ಇದಕ್ಕೆ ಹಾಕೋಣ. ಹಾಕೊಂಡು ಇನ್ನೊಂದು ತೊಳ್ಕೊಂಬರ್ತೀನಿ ಇವನ್ನ. ಇದು ನೋಡ್ರಿ, ಅಷ್ಟು ತೊಳ್ಕೊಂಬಂದಿ ನಾನು. ಅಲಸಂದಿ ಕಾಳು ಹಾಕಿದ್ನಲ್ಲ ಅದನ್ನ ತೊಳೆದೀನಿ. ಈಗೇನದ ಇದನ್ನ ಮ್ಯಾಲೆ ಮುಚ್ಚಿ ಒಂದು 5 ರಿಂದ 6 ತಾಸು ನೆನೆಲಿಕ್ಕೆ ಬಿಡೋಣ. ಇಲ್ಲೇನದ ನಾನು ಯಾವ ವಾಟಗದ್ಲೆ ಅಕ್ಕಿ ತೊಗೊಂಡಿದ್ದೆ ಅದರಲ್ಲಿ ಅರ್ಧ ವಾಟಗ ಅವಲಕ್ಕಿ ತೊಗೊಂಡಿನಿ. ನೀವು ಯಾವುದನ್ನ ಅವಲಕ್ಕಿ ತೊಗೋಬೋದು, ದಪ್ಪನ ತೊಗೋಬೋದು, ಎಲ್ಲ ತಿಳಿ ಒದ್ದಿದ್ದರ ತೊಗೋಬೋದು. ಈಗ ಇದನ್ನೇನದ ಇದಕ್ಕೆ ಹಾಕೋಣ. ಇಲ್ಲಾನು ಈಗ ಇದಕ್ಕೆ ನೀರು ಹಾಕ್ಲಿಕ್ಕತ್ತಿಲ್ಲ. ರುಬ್ಬೋ ಮುಂದೆ ಒಂದು 5 ನಿಮಿಷ 10 ನಿಮಿಷದಾಗ ನೆನೆಸಿದ್ರೆ ಸಾಕಾಗ್ತದೆ. ಇದನ್ನೇನದ ಮುಚ್ಚಿಟ್ಕೊಡೋಣ. ಇದು ನೋಡ್ರಿ, ಅಕ್ಕಿ ನೆನೆ ಹಾಕಿ 5 ರಿಂದ 6 ತಾಸು ಆಗಿದೆ. ಚಲೋ ನೆಂದಾವ. ಅಕ್ಕಿ, ಉದ್ದಿನ ಬ್ಯಾಳಿ, ಅಲಸಂದಿ ಕಾಳೆಲ್ಲ ನೆಂದಾವ. ಇಲ್ಲೇನದ ಅವಲಕ್ಕಿಗೂ ನಾನು ಈಗ ನೀರು ಹಾಕೊಂಡಿನಿ. ಈಗ ರುಬ್ಬೋಣಂತೆಲ್ಲಾನು. ಇಲ್ಲೇ ಮಿಕ್ಸರ್ ಜಾರಿ ಮೊದಲಿಗೆ ಏನದ ಅವಲಕ್ಕಿ ಹಾಕೊಳ್ಕತ್ತೀನಿ. ಈಗ ಅಕ್ಕಿ ಇದು ನೋಡ್ರಿ, ಹಿಂಗೆ ರುಬ್ಕೊಂಡಿನಿ. ಸಣ್ಣ ಆದ್ರೆ ಚಲೋ ಆಗ್ತದೆ. ಈಗ ಇದನ್ನ ತಕೊಳ್ಳೋಣಂತ. ಇದು ನೋಡ್ರಿ, ಎಲ್ಲ ರುಬ್ಕೊಂಡು ನಾನು ಇದನ್ನೇನದ ಒಂದು ಚಲೋತ್ನಾಗ ಮಿಕ್ಸ್ ಮಾಡಿಕೊಂಡು ಇದನ್ನ 7 ರಿಂದ 8 ತಾಸು ನೆನೆಸ್ಬೇಕಾಗ್ತದೆ. ಅಂದ್ರೆ ನೀವು ರಾತ್ರಿ ಮಾಡೋದಿತ್ತಂದ್ರೆ ಬೆಳಿಗ್ಗೆ ಇದನ್ನ ಪ್ರೊಸೀಜರ್ ಮಾಡಿಡ್ಬೇಕು. ಮತ್ತು ಬೆಳಿಗ್ಗೆ ಮಾಡೋದಿತ್ತಂದ್ರೆ ರಾತ್ರಿ ಮಾಡಿಟ್ಕೋಬೇಕಾಗ್ತದೆ. ಇದನ್ನ ಕೈ ಆಡಿಸಿ ಮುಚ್ಚಿಡೋಣ 7 ರಿಂದ 8 ತಾಸು. ನೋಡ್ರಿ, ಹಿಟ್ಟೇನದ ಉಕ್ಕು ಬಂದದ. ಈಗ ಇದಕ್ಕೆ ಉಪ್ಪು ನೀರು ಹಾಕಿ ಒಂದು ಹದಕ್ಕೆ ಮಾಡ್ಕೊಳ್ಳೋಣ. ದೋಸೆ ಹಿಟ್ಟಿನ ಹದಕ್ಕೆ ಮಾಡ್ಕೊಂಡು ಇದನ್ನ ದೋಸೆ ಮಾಡೋಕ್ಕಿಂತ ಮೊದಲು ಒಂದು ಚಟ್ನಿ ತೋರಿಸ್ತೀನಿ ಅಂತ. ಡಿಫ್ರೆಂಟ್ ಚಟ್ನಿನ ಅಂದ್ರೆ ಶೇಂಗಾ ಚಟ್ನಿ ಹೆಂಗೆ ಮಾಡೋದು ಅಂತ ಹೇಳಿ. ಈಗ ಮೊದಲಿಗೆ ಏನದ ನಾನು ಗ್ಯಾಸ್ ಹೊತ್ತಿಸಿ ಇಲ್ಲಿ ಬಾಳೆಹಣ್ಣು ಇಟ್ಕೊಂಡಿನಿ. ಈಗ ಇದಕ್ಕೇನದ ಎಣ್ಣೆ ಹಾಕೋಣ. 2 ಸ್ಪೂನಷ್ಟು ಎಣ್ಣೆ ಹಾಕೊಂಡಿನಿ. ಇದಕ್ಕೇನದ ಇಲ್ಲಿ 1 ಉಳ್ಳಾಗಡ್ಡಿನ ಉದ್ದಾಗಿ ಹೆಚ್ಕೊಂಡಿನಿ. ಇದನ್ನ ಹಾಕೊಳ್ಳೋಣ. ಇಲ್ಲೇನದ ಖಾರನ್ನು 4 ಹಸಿಮೆಣಸಿನ್ಕಾಯಿನ ಹಾಕಿ ಇಲ್ಲೇ ಅರ್ಧ ಹೋಳು ತೆಂಗಿನಕಾಯಿ ಏನದ ಹಿಂಗೆ ಹೆಚ್ಚಿಟ್ಕೊಂಡಿನಿ. ಇವನ್ನ ಹಾಕೊಂಡಿವಿ. ಆಮೇಲೆ ಕೈ ಹಾಕೋಣ. ಉಳ್ಳಾಗಡ್ಡಿ ಸ್ವಲ್ಪ ಕೆಂಪಾಗ್ಯಾವ. ಈಗ ಇದೇನದ ನಾನು 1 ಇಂಚಿನಷ್ಟು ಶುಂಠಿ ತಗೊಂಡಿ, ಹಸಿ ಶುಂಠಿನ ಅದನ್ನ ಹಾಕೋಣ. ಶುಂಠಿ ಹಾಕೋತೀನಿ. ಸ್ವಲ್ಪ ಕರಿಬೇವು ಹಾಕೋಣ. ಮತ್ತು ಇದೇನದ ಜೀರಿಗೆ ಹಾಕೊಳ್ತೀನಿ. 1 ಚಮಚದಷ್ಟು ಜೀರಿಗೆ ಹಾಕೊಂಡಿನಿ. ಈಗ ಇನ್ನೊಮ್ಮೇನದ ಕೈ ಹಾಕ್ಸ್ಕೊಂಡಿಲ್ಲ ನಾನು. ನೋಡ್ರಿ, 2 ದೊಡ್ಡ ಚಮಚದಷ್ಟು ನಾನು ಹುರಿದ ಶೇಂಗಾ ತಗೊಂಡಿನಿ. ನೀವು ಹುರಿದಿಲ್ಲ ಅಂತಂದ್ರೆ ಹಸಿ ಶೇಂಗಾ ಅಂದ್ರೆ ಒಣವನ ಈಗೇನದ ಇದ್ರೊಳಗೆ ಹಾಕೊಂಡು ಸ್ವಲ್ಪ ಕೈ ಹಾಕ್ಸ್ಕೊಂಡ್ರೆ ಹುರಿತಾವ. ನಾ ಹುರಿದ್ ಹಾಕೊಳ್ಕತ್ತೀನಿ. ಹಿಂಗಾಗಿ ಲಾಸ್ಟ್ ಹಾಕೊಳ್ಕತ್ತೀನಿ. ಇದನ್ನ ಹಾಕೊಂಡು ಕೈ ಹಾಕ್ಸ್ಕೊಂಡಿದ್ದೀನಿ. ಇದೇನದ ಆಲ್ಮೋಸ್ಟ್ ಎಲ್ಲ ಹುರಿದದ. ನೋಡ್ರಿ, ಮೆಣಸಿನ್ಕಾಯಿನ ತಾಳೆ ಚಲೋ ತಿಂಗೆ. ಈಗ ಇದನ್ನೇನದ ನಾನು ಗ್ಯಾಸ್ ಆಫ್ ಮಾಡಿರ್ತೀನಿ. ಪೂರ್ಣ ತಣ್ಣಗಾಗಿಂದ ಚಟ್ನಿ ರುಬ್ಕೊಂಡಿದ್ದೀನಿ. ಇದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿ ಹಾಕೋಣ. ರುಚಿಗೆ ತಕ್ಕಷ್ಟು ಕಲ್ಲುಪ್ಪು ಹಾಕೊಳಕತ್ತೀನಿ. ಇದು ನೋಡ್ರಿ, ಎಲ್ಲ ತಣ್ಣಗಾಗ್ಯದ. ಈಗ ನಾ ಏನದನ್ನ ಚಟ್ನಿ ರುಬ್ಕೊಂಡ್ಬರ್ತೀನಿ. ಸ್ವಲ್ಪ ನೀರು ಹಾಕೊಂಡು ರುಬ್ಕೊಂಡು ಚಟ್ನಿ ನೋಡ್ರಿ ರೆಡಿ ಆಗ್ಯದ. ಈಗ ಇದನ್ನ ಪಾತ್ರೆಲಿ ತಗೊಂಡು ಒಗ್ಗರಣೆ ಕೊಡೋಣ. ಇದಕ್ಕೆ
ಚಟ್ನಿ ರೆಡಿ ಆಗಿದೆ. ಇದಕ್ಕೇನದ ಒಂದು ಒಗ್ಗರಣೆ ಕೊಟ್ಬಿಡೋಣ. ನೋಡ್ರಿ ಎಷ್ಟು ಚಲೋ ಆಗಿದೆ ಚಟ್ನಿ. ಈಗೇನದ ದೋಸೆ ಮಾಡ್ಕೊಂಡು ನೋಡ್ರಿ ಹಂಚು ಕಾಯ್ಲಿಕ್ಕೆ ಇಟ್ಟೀನಿ. ಈಗೇನದ ಇದಕ್ಕೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ಮೊದ್ಲು ಹಿಟ್ಟು ನೋಡ್ರಿ ಉಪ್ಪು ಮತ್ತು ನೀರು ಹಾಕ್ಕೊಂಡು ನಾನೇನದ ಹಿಂಗೆ ದೋಸೆ ಹಿಟ್ಟಿನ ಅದಕ್ಕೆ ಮಾಡ್ಕೊಂಡೇನಿ. ಈಗ ಹಿಟ್ಟು ಹಾಕೊಂಡು ಈಗ ಎಣ್ಣೆ ಹಾಕೋಣ. ನೀವು ತುಪ್ಪನ ಏನಾದ್ರೆ ಹಾಕೋಬಹುದು. ಇದು ನೋಡ್ರಿ ಬೆಳ್ಳುಳ್ಳಿ ಮಸಾಲೆ ಖಾರಿದು ನಾ ಏನದ ತುಪ್ಪದೊಳಗೆ ಕಲಿಸ್ಕೊಂಡಿನಿ. ಇದನ್ನ ನೀವು ಬೇಕಂದ್ರೆ ಕೆಂಪು ಚಟ್ನಿನೂ ಮಾಡ್ಕೋಬಹುದು. ದಿಢೀರಾಗಿ ಏನದ ನಮ್ಗೆ ಕೆಂಪು ಚಟ್ನಿ ಮಾಡ್ಕೊಳ್ಳಿಲ್ಲ ಅಂದ್ರೆ ಈ ಪುಡಿ ಹಾಕಿ ಅಂದ್ರೆ ಈ ಖಾರ ಪುಡಿ ಹಾಕಿ ಹಿಂಗೆ ತುಪ್ಪ ಹಾಕೊಂಡು ಕಲ್ಸ್ಕೊಂಡ್ರೆ ಭಾಳ ಟೇಸ್ಟ್ ಆಗ್ತದೆ. ಈಗ ಇದ್ರ ಮೇಲೆ ಹಾಕೊಳ್ಳೋಂತ ಸ್ವಲ್ಪ ಕೆಂಪಾದ್ಮೇಲೆ ದೋಸೆ ಮೇಲೆ ಹಾಕೊಳ್ಳೋಂತ ಇದನ್ನ. ಇದು ನೋಡ್ರಿ ಇಲ್ಲೆಲ್ಲ ಕೆಂಪಾಗ್ಲಿಕ್ಕೆ. ಈಗ ನಾ ಏನದ ಇದು ಚಟ್ನಿ ಹಾಕ್ಲಿಕ್ಕತ್ತೇನೆ. ಇನ್ನೊಂದು ಹಾಕೊಂಡು ತೋರಿಸ್ತೀನಿ. ಎಣ್ಣೆ ಹಚ್ಕೊಂಡು ಮತ್ತೆ ಹಂಚಿಗೆ ಯಾವ ಹಂಚಿನ ಮೇಲೆ ಮಾಡಿದ್ರು ಬರ್ತಾವೆ. ಅಷ್ಟು ಚಲೋ ಹೇಳ್ತಾವ ಮತ್ತು ಅಷ್ಟೇ ಕ್ರಿಸ್ಪಿಯಾಗಿ ಬರ್ತಾವೆ ಮತ್ತು ಬಾಯಾಗಿ ತಿನ್ಲಿಕ್ಕೆ ಅಷ್ಟೇ ಟೇಸ್ಟ್ ಇರ್ತಾವೆ. ಈಗ ಇದಕ್ಕೆ ಸ್ವಲ್ಪ ಏನದ ನೀರು ಹಾಕೊಂಡು ಟಿಶ್ಯೂ ಪೇಪರಿಂದ ಒರೆಸ್ಕೊಂಡು ಎಣ್ಣೆ ಹಾಕೋಣ. ಹಿಂಗೆ ಕೆಂಪಾದ್ಮೇಲೆ ಇದೇನ ನಾವು ಕೆಂಪು ಚಟ್ನಿ ಹಾಕ್ಬೇಕು. ಇದಕ್ಕೆ ನೋಡ್ರಿ ಕೆಂಪಾಗಿದೆ ತಕ್ಕೊಳ್ಳಿಲ್ಲ. ಈಗ ಪಲ್ಯ ಹಾಕೊಂಡಿದ್ದಕ್ಕೆ ಕಲರ್ ಎಷ್ಟು ಬಂದಾವ ನೋಡಿದ್ರಲ್ಲ. ಕ್ರಿಸ್ಪಿಯಾದ ಮಸಾಲೆ ದೋಸೆ ರೆಸಿಪಿನ ನೋಡ್ರಿ. ಒಂದು ಮುಷ್ಟಿ ಅಷ್ಟು ನಾವು ಅಲಸಂದಿ ಕಾಳು ಹಾಕ್ಕೊಂಡ್ರೆ ಭಾಳ ಅಂದ್ರೆ ಭಾಳ ಟೇಸ್ಟ್ ಆಗ್ತಾವೆ. ನಿಮ್ಗೆ ಹೋಟೆಲ್ಗಿಂತ ಅಗದಿ ಕ್ರಿಸ್ಪಿಯಾಗಿ ಬರ್ತಾವೆ. ಮತ್ತು ಈ ಡಿಫ್ರೆಂಟ್ ಚಟ್ನಿ ಜೊತೆ ತಿನ್ನಲಿಕ್ಕೆ ಭಾಳ ರುಚಿ ಇರ್ತದೆ. ನೋಡಿರಿ ಎಷ್ಟು ತೆಳ್ಳಗೆ ಬಂದಾವೆ. ಈ ಸರಳವಾದ ಅಡುಗೆ ನಿಮಗೂ ಇಷ್ಟ ಆಗಿದೆ ಅಂದ್ಕೊಂಡಿನಿ. ನಿಮ್ಮ ಮನೆಯೊಳಗೂ ನೀವು ತಪ್ಪದೇ ಒಂದು ಟ್ರೈ ಮಾಡಿರಿ. ಮತ್ತೊಂದು ಸಾಂಪ್ರದಾಯಿಕ ಅಡುಗೆಯೊಂದಿಗೆ ಭೇಟಿಯಾಗೋಣಂತ. ಶ್ರೀರಾಮ ಸಮರ್ಥ.